ಉಪವಾಸ ಉಪ್ಪಿ ಅಂತ ಹೇಳ್ತಾರ, ಸಿಂಧ ನಮಕ್ ಬಿ ಅಂತಾರ. ಇದು ನ್ಯಾಚುರಲಿ ಅದ ರೀ. ಇದು ಯಾವ ಕಂಪ್ನಿ ಯಾವ ಫ್ಯಾಕ್ಟ್ರಿ ಯಾವ ಮನುಷ್ಯ ಮಾಡಿದಿಲ್ಲ ಇದು. ಈಗ ಹಾಂಗ್ ನಮ್ದು ಹಿಮಾಲಯ ಪರ್ವತದಾಗ ಬರ್ಫ್ ಬಿದ್ದಿ ಬರ್ಫಿನ ಗಡ್ಡಿ ಐತವಲ್ಲ, ಹಾಂಗ್ ನಮ್ ಭಾರತ ದೇಶ ಬಿ ಕೆಲವೊಂದ್ ಜಾಗದಾಗ ಅದ, ಹೆಚ್ಚಿಗೆ ಪಾಕಿಸ್ತಾನದಾಗ ಅದ. ನಾವೊಂದು ರಾಜು ಬೈದ್ ವ್ಯಾಖ್ಯಾನದಾಗ ಕೇಳಿದ, ಭಾರತ ಪಾಕಿಸ್ತಾನ ಬಟವಾರ ಆಗಿದ್ ಮೇನ್ ಈ ಉಪ್ಪಿನ ಕಡಿನೇ ಮಾಡ್ಯಾರಂತ, ಮುದ್ದಾನೆ ಮೇನ್. ಈ ಉಪ್ಪಿನ ಕಡೆಯಿಂದ ಪಾಕಿಸ್ತಾನ ಏರಿಯಾದಾಗ ಹೆಚ್ಚಿಗೆ ಅದ ಇದು, ಅಲ್ಲಿ ಹೆಚ್ಚಿಗೆ ಬೆಳೀತದೆ ಇದು. ಈ ಉಪ್ಪು ಯೂಸ್ ಮಾಡೋದು ನೋಡ್ರಿ, BP ಆಗಲ್ಲ, ಶುಗರ್ ಆಗಲ್ಲ, ಯಾವನಿಗೆ ಅಸಿಡಿಟಿ ಆಗಲ್ಲ, ಹೊಟ್ಟೆ ಸಾಫ್ ಇರ್ತದೆ, ಎಲ್ಲ ಚಂದ ಇರ್ತದೆ. ಅದರಿಂದ ನಾವು ಇದು ನಮ್ಮ ದೇಶಿ ಆಕಳಿಗೆ ಅದೇ ನೆಕ್ಸ್ತೇವೆ. ಮುಂಜಾನೆ ಚಡ್ಡಿನ ಬಿಟ್ಟಿನ ಬಂದು ಒಂದು 5 ನಿಮಿಷ ನೆಕ್ತಾವೆ, ಮತ್ತು ಮೈಸ್ಕೊಂಡು ಮಾಡೋ 5 ನಿಮಿಷ ನೆಕ್ತಾವೆ. ಅವ್ರಿಂದ ಅವಕ್ಕೆ ನಾವು ಆ್ಯಂಟಿಬಯೋಟಿಕ್ ಏನು ಕೊಡಲ್ಲ ಅಂತೀರಿ. ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟ್ರಿ ನಾವು ಹೊಲ್ತಾರಲ್ಲ ಈ ಸಸುಗಳವ ಅಂದ್ರೆ ಭೀ. ಸರ್ ಬಯೋಗ್ಯಾಸ್ ರೀ ಇದು? ಇದು ಬಯೋಗ್ಯಾಸ್ ಅದ ರೀ. ಇದು ಗೌರ್ಮೆಂಟ್ ಒಂದು ಸ್ಕೀಮ್ ಇತ್ತು ರೀ, ಒಂದು 5-6 ವರ್ಷದಾಗ. ಅವರೇ ಗೌರ್ಮೆಂಟ್ ಕಡೆಯಿಂದ ಅವರೇ ಗಾರಿ ಹೊಡೆದು ಪೂರ ಎಲ್ಲ ಅವರೇ ಮಾಡ್ಕೊಟ್ರು. ಇಷ್ಟೇ ಅವ್ರ ಲೇಬರಿಗೆ ಏನದ ಅವ್ರು ಇರಸ್ತಕ ಊಟ ಕೊಟ್ಟಿದ್ದೆ ನಾವು. ಮತ್ತು ಅವ್ರ ಕೈತೇಳಿ ಏನು ನಾವು ಒಂದು 2 ಮಗರು ಲೇಬರ್ ಭರ್ತಿ ಹಾಲಕ್ಕ ಮಾಡಿದ್ದೆವು. ಅಲ್ಲಿಂದ ಹೆಂಡೆ ಹಾಕ್ತೇವ್ರಿ ಕೈ ಜಾಗದಾಗ. ಇಲ್ಲಿ ಹೆಂಡೆ ಹಾಕಿ ನೀರು ಹಾಕಿ ಕಲಿಸ್ತಿದ್ರೊಳಗ, ಕಲಸಿದ್ರೊಳಗೆ ಪೈಪ್ ಅದ. ಈ ಪೈಪಿನಿಂದ ಹೆಂಡೆ ಹೋಯ್ತದ. ಹೆಂಡೆ ಹೋಗಿ ಏನದ ಇಲ್ಲಿ ಬಂದು ಬೀಳ್ತದ. ಇಲ್ಲಿ ಇದು ಪೈಪ್ ಅಂತಾರೆ. ಇದ್ರೊಳಗೆ ಗ್ಯಾಸ್ ರೆಡಿ ಆಗಿ ನಂಬರ್ ಶೆಡ್ಡಿನಾಗ ಒಲಿ ಅದಾವಲ್ಲಿ. ಅದೇನು ಸ್ಲೇರಿ ಹೆಂಡೆ ಹಾಕಿ ಸುಟ್ಟು ಹೊರ ಬರ್ತದ್ರಿ ಕರೀಲಿ. ಇದು ಏನು ಅದ ನೋಡ್ರಿ, ಇದು ದುನಿಯಾದಾಗ ಎಲ್ಲಕ್ಕಿಂತ ನಂಬರ್ 1 ಗೊಬ್ಬರಕ್ಕೆ ಇದು. ಈಗ ಇದ್ರೊಳಗೆ ನೋಡ್ರಿ, ಹಸುಗಳ ಯಾವ್ದು ಭೀ ಹುಲ್ಲು ತಿಂತಾವ, ಹುಲ್ಲಿನ ಬೀಜ ಅದ ನೋಡ್ರಿ. ಆ ಬೀಜಗಳ ಪೂರ ನಷ್ಟ ಐತ್ರಿ. ಇದು ಹಾಕ್ರಿ ನೀವು ಹೊಲ್ದಾಗ ಹುಲ್ಲಿನ ಬೀಜ ಆಗಲ್ಲ. ಡೈರೆಕ್ಟ್ ಹಿಂಗ್ ತಿಪ್ಪಿಂದ ಹಾಕ್ರಿ ಒಳಗೆ ಹುಲ್ಲಿನ ಬೀಜ ಬರ್ತದೆ. ಇದ್ರೊಳಗೆ ಗ್ಯಾಸ್ ಟೋಟಲ್ ಮಿತಿನ್ ಗ್ಯಾಸ್ ಪೂರ ಹೋಯ್ತದ. ನಾವು ಡೈರೆಕ್ಟ್ ಹಾಕ್ರಿ ಹೊಲ್ಗೆ ಥೋಡೆ ಹಾನಿ ಮಾಡ್ತದ. ಬೆಳಿ ಥೋಡೆ ವರ್ಷ ಬರಲ್ಲ, ಅರ್ಶಿಣ ಬೀಳ್ತದ. ಯಾಕೆ ಒಳಗೆ ಗ್ಯಾಸ್ ಇರ್ತದಲ್ಲ. ಆಕ್ಚುಲಿ ನಾವು ಯಾವ್ದು ಭೀ ಆಕಳು ಸಗಣಿ ಹಾಕಿದ್ರೆ ಅದು ಒಳಗಿನ ಗ್ಯಾಸ್ ತೆಗೆದೇ ಹಾಕ್ಬೇಕು. ಅಂದ್ರೆ ಚಂದ ಉತ್ತಮ ಇದು ಬರ್ತದ. ಈಗ ಇದು ತಿಪ್ಪಿ ಅದ ನೋಡ್ರಿ, ಇದಕ್ಕೆ ನಾವು ಏನು ಮಾಡಿಲ್ಲ, ಈ ನಮ್ಮನ್ನ ಆಟೋಮೆಟಿಕ್ ಗೊಬ್ಬರ ಐತದ ಇದು. ಚಾಪತ್ತಿ ಇದಂಗ ಎರೆಹುಳ ನ್ಯಾಚುರಲಿ ಬರ್ತಾವ ಅಂತೀರಿ. ಯಾಕಡೆ ನಾವು ತರದ ಹತ್ತಲ್ಲ. ಈಗ ಅದು ನೋಡ್ರಿ ಕೈ ಇದು ಪ್ಯೂರ್ ಅಂತೀರಿ. ಏನ್ ಮಾಡ್ರಿ ಒಳಗ ಮನ್ಸಿನ ಬೇಕು ನೋಡ್ರಿ. ಹೌದು ಬಿ ಒಳಗಿನ ಭಾವ ಬರ್ಬೇಕ್ರಿ. ಸುಮ್ಮನೆ ಮಂದಿ ನೋಡಿ ಭಕ್ತಿ ಮಾಡೋದು ಆಗಲ್ಲ. ಒಳಗೆ ಇರ್ಬೇಕಾಯ್ತದ ಥೋಡೆ. ಒಳಗೆ ಯಾವಾಗ ಇರ್ತದ, ದೇಶಿ ಆಕಳು ಹಾಲು, ದೇಶಿ ಆಕಳು ತುಪ್ಪ, ದೇಶಿ ಆಕಳು ಮಜ್ಜಿಗೆ ಕೊಂಡೊಂದ್ ಬಲ್ಲಿ ಇರ್ತದೆ ಇದು. ನಾವು ಜರ್ಸಿದು ಮುರ್ರಾ ಎಮ್ಮೆ ಕೊಂಡದ ಅಂಬಲ್ ಬುದ್ಧಿ ಭ್ರಷ್ಟ ಹೋಗ್ತದ ಅದು. ಯಾಕೆ ಅದ್ರದ್ದು ಬೀಜ ಹಂಗ ಮೈಂಡ್ ಓಡಿಸ್ತದ ಅದು. ಇದು ಹಾರ್ ಸಿಂಗರ್ ಅಂತಾರ್ರಿ. ಹಾರ್ ಸಿಂಗರ್ ಬಿ ಅಂತಾರ, ಪಾರಿಜಾತ ಬಿ ಅಂತಾರ. ಇದು ನಾವೊಂದು ಗೀತದಾಗ ಒಂದು ಶ್ಲೋಕದಾಗ ಬರ್ದಿದ್ದ ಇದ್ರದ್ದು ವರ್ಣನೆ. ಇದು ಕೃಷ್ಣ ಭಗವಾನ್ ಸ್ವರ್ಗದಿಂದ ತಂದಿದ್ದಂತ್ರಿ ಇದು. ಹಿಂಗ್ ಗಿಡದ ಇದು ಸಾಯಂಕಾಲ ಹೂವ ತೆರಿತಾವ. ನಸ್ಕಿನಾಗ ಸೂರ್ಯ ಉದಯನ ಪೈಲ ಪೂರ ಹೂವ ಉದ್ರಿ ಬೀಳ್ತಾವ. ನೀವು ಸಾಯಂಕಾಲ 8-9 ಇಲ್ಲಿ ಬಂದ್ರೆ ಇಟ್ ಸುಗಂಧ ಬರ್ತಲ್ಲತ್ರಿ. ಇದ್ರ ಏರಿಯಾ ಇನ್ನೊಂದು 40 ಫೀಟ್ ತನಕ ಸುಗಂಧ ಹೊಡಿತಿದ್ ಹೂವ. ಇದ್ರದೇನ್ ಎಲ್ಲಿ ಅದ ನೋಡ್ರಿ ಇದು. ಈಗ ಒಬ್ರಿಗೆ ಅಂದ್ರೆ ಪಾಂಡ್ರಿಸ್ ಅಂತ ಇಲ್ಲಿ ಬೆಲ್ಟ್ ಹಾಕೋತಾರ, ಟೊಂಕಿ ಬೆಲ್ಟ್ ಹಾಕೋತಾರ, ಖಾಲಿ ಬೆಲ್ಟ್. ಇದು ಕಂಟಿನ್ಯೂ ಮುಂಜಾನೆ ಸಂಜೆಗೆ ಇದ್ರ ಕಾಡ ಮಾಡಿ ಕುಡಿಲ್ಲ ರೀ. 3 ತಿಂಗಳಿಂದ 2 ತಿಂಗಳ 7 ವರ್ಷದಿಂದ ಬಿ ಜಾಯಿಂಟ್ ಪೇನ್ ಇರ್ಲಿ, ಹಡ್ಡಿ ಬೆಮರಿ ಪೂರ ಹೋಯ್ತು ನೋಡಿದ್ರಿ. ಚಾರ್ಯ ಇದು ರಾಜು ದೀಕ್ಷಿತ್ ಹೇಳ್ರಿ, ಇದ್ರ ರೋಡ್ ಚಾರ್ಯ ಈ ಧರ್ತಿ ಮೇಲೆ ಯಾವ್ದು ಗಿಡ ಇಲ್ಲ ಅಂತ. ಓಡ್ ಚಾರಪ್ಪನ್ ಅದ ಅಂತಿರೋ ಈ ಗಿಡದಲ್ಲಿ. ಇವು ಮಾರ್ಕೆಟ್ದಾಗ ಸಿಗ್ತಾವ ಸರ್. ಇದು ಮಾರ್ಕೆಟ್ ಸಿಗ್ತಾವ. ಇದ್ರ ಪಂಟಿ ಕಲಂ ಮಾಡಿ ಹತ್ತಿರದ ಇರ್ತದ. ಈಗ ಮತ್ತೊಂದು ಅದಕ್ಕೆ ಇದ್ರದೊಂದು ಸ್ಟ್ಯಾಂಡ್ ಭಾರಿ ನಡೆದ ಮಾರ್ಕೆಟ್ದಾಗ. ಈ ಬಸವಣ್ಣ ಪಾದ ಹೂವ ಅಂತೇವ್ ನಾವು ಇದಕ್ಕೆ, ಶಂಖ ಪುಷ್ಪಿ ಅಂತಾರೆ ಇದಕ್ಕೆ. ಈಗ ಇದ್ರದ್ದು ಚಾ ಇಟ್ ಭಾರಿ ಇದೆ ಸರ್. ಇದು ಮಾರ್ಕೆಟ್ದಾಗ ಇದು ಚಾಪತ್ತಿ ಮಿನಿಮಮ್ ನಾನು ಅನ್ಸೋ ಮಟ್ಟಿಗೆ 1,500-2,000 ರೂಪಾಯಿ ಕಿಲೋ ಇದ್ದಿರ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಅದ, ಕಮ್ಮಿ ಇಲ್ಲ ಇದು. ಏನಾದ್ರು ಹೂವದಿಂದ ಸರ್? ಇದು ಹೂವದಿಂದ ಚಾ ಕುಡಿತಾರ. ಇದ್ರದ್ದು ಎಲಿದಿಂದ ಬಿ ಚಾ ಕುಡಿತಾರ. ಹೂವ ಇದು ಹಾಕ್ದ ನೀಳಿ ಕಲರ್ ಇದೆ ಚಾ ಆಯ್ತದ. ಇದ್ರದಿಂದ ಏನು BP ಶುಗರ್ ಎಲ್ಲ ಕಂಟ್ರೋಲ್ ಆಯ್ತಾ. ಈ ಬೇರೆ ಪತ್ತಿದಿಂದ ಇದು ಐತಲ್ಲ ರೀ, ಅಸಿಡಿಟಿ ಆಗು, ಅನ್ನ ಊಟ ಮಾಡಕ್ ಬರಬರಲ್ಲ ಅದೆಲ್ಲ. ಅದಕ್ಕಿಂತ ಇದು ಗಿಡ ಮುಲ್ಕಿ ಇದು ಹೂವದ ಚಂದ ಅಂತೀರಿ ಚಾ. ನೋಡಿ ಸರ್, ಇದೊಂದು ದೇಶಿ ಆಕಳದ ಅಂತೀರಿ ಇದು. ಇದ್ರದ್ದು ಇದಕ್ಕೆ ನೋಡ್ರಿ, ನಾವು ಈಗ ಮೇವು ಹಾಕಿದೆ ಅಂದ್ರೆ ಇದು ಹೆಂಡೆ ಈಡ್ ಜಲ್ಲಿ 4 ಗಂಟೆದಾಗ ಗೊಬ್ಬರ 24 ಗಂಟೆದಾಗ ಗೊಬ್ಬರ ಮಾಡೋದು. ಇದು ಒಂದೇ ಕಂಪ್ನಿ ಮಷಿನ್ ಅದ. ಯಾವ ದೇಶದಾಗ ಯಾವ್ದು ಭೀ ಹಿಂದೆ ಯಾವ್ದು ಕಂಪ್ನಿ ಆಗಿಲ್ಲ. ಆಗಲ್ ಭೀ ಮುಂದೆ ಆಗಲ್ಲ, ಹಿಂದೆ ಆಗಲ್ಲ. ಮತ್ತು ಇದ್ರೊಳಗೆ 8 ಪೋಷಕ ತತ್ವ ಬ್ಯಾಕ್ಟೀರಿಯಾ ಯಾವ ಗೊಬ್ಬರದಾಗ ಭೀ ಇಲ್ಲ. ಇವತ್ತು ಯೂರಿಯಾ ಹಿಂದೆ ಬಿದ್ದದ ಪಬ್ಲಿಕ್ ಯೂರಿಯಾ ಕೆಲಸ ಮಾಡ್ದಲ್ಲತ್ತೀರಿ. ಬೆಳೆದಾಗಿಂದು ಗಾಳಿದಾಗಿಂದ ನೀರು ತೊಗೊಂಡು ಥೋಡೆ ಬೆಳೆ ಕೊಡ್ತದ, ಕಲರ್ ತರ್ತದೆ ಒಟ್ಟೆ, ಹೈಟ್ ಮಾಡ್ತದೆ ಒಟ್ಟೆ.
ಅದು ಇದು ನಾವು ಈಗ ನಿಮ್ಮ ಕಲ್ಚರ್ ದೋಸ್ತಿ ಇಲ್ಲಿ ಗೋಕೃಪಾ ಅಮೃತ ಅಂತದ ಅಲ್ಲ ಅಂಥ ಬ್ಯಾಕ್ಟೀರಿಯಾ ಏನಾರ 15 ಬ್ಯಾಕ್ಟೀರಿಯಾ ಅವ ಯೂರಿಯಾ ಕೆಲಸನೇ ಮಾಡ್ತವೆ ಅದು ಗಾಳಿಗೆ ನೀರು ತೊಗೊಂಡು ಬೆಳಿಗ್ಗೆ ಕೊಡ್ತಾ ಹಿಟ್ ಮಾಡ್ತಾವೆ ಮತ್ತು ಆರ್ಗೋನಿಕ್ ಅದ ಅದು ಪ್ಯೂರ್ ನಮ್ಮ ದೇಶೀಯ ಹಾಕೋದು ಅದಕ್ಕೆ ನಾವು ಮಜ್ಜಿಗೆ ಮತ್ತು ನಮ್ಮದು ಆರ್ಗೋನಿಕ್ ಬೆಲ್ಲ ಹಾಕಿ ಮಾಡ್ತೀವಿ ಅದಕ್ಕೆ ಕಲ್ಚರ್ ಬುಕ್ಕೋ ಚಂದ ಈಗ ಅದು ಬೇರೆದು ಡಾಕ್ಟರ್ ಗೆಂಬುಲು ಅವು ಇವೆಲ್ಲ ಬುಕ್ಗಳು ಕಲ್ಚರ್ಗಳವ ಅದಕ್ಕಿಂತ ಇದು ಡಬ್ಬ ಬಂದು ಪ್ಯಾಕ್ ಆಯ್ತಂದ್ರೆ ಅದು ಕೆಮಿಕಲ್ ಅದಂತ ತಿಳ್ಕೊಬೇಕಂತ ಇದು ಡಬ್ಬ ಬಂದು ಪ್ಯಾಕ್ ಇಲ್ಲ ನಾವು ಯಾರಿಗೂ ಮಾರಿ ರೈತರಿಗೆ ಫ್ರೀ ಕೊಡ್ತೇವೆ 1 ಲೀಟ್ರ್ ಒಯ್ದಂದ್ರೆ 200 ಲೀಟ್ರ್ ಡ್ರಮ್ಮಿನಾಗ 1 ಲೀಟ್ರ್ ಹಾಕಬೇಕು 2 ಲೀಟ್ರ್ ಮಜ್ಜಿಗೆ 2 ಕಿಲೋ ಬೆಲ್ಲ ಮತ್ತು ಸಾವಯವ ಕೃಷಿದು ಇರ್ಬೇಕು ಬಗರ್ ಕೆಮಿಕಲ್ ಓಟ್ ಹಾಕಿ 7 ದಿನ ಮುಂಜಾನೆ ಸಂಜೆ ಕಳೆಡ್ಸಾರ 7 ದಿನಕ್ಕೆ ಅದು ಕಲ್ಚರ್ ರೆಡಿ ಆಯ್ತದೆ ನೀವು ನೀರಿನ ಸಂಟ ಬಿಡ್ರಿ ಡ್ರಿಪ್ಪಿನಾಗ ಫಸ್ಟ್ 1 ಎಕರೆಗೆ ಬಿಡೋದು 1000 ಲೀಟ್ರ್ ಬಿಡ್ಬೇಕು ಸರ್ ಅದಕ್ಕೆ 1000 ಲೀಟ್ರ್ ಯಾಕೆ ಬಿಡ್ಬೇಕು ಅಂದ್ರೆ ಅದು ಏನು ಪೈಲೇನು ಕೆಮಿಕಲ್ ಏನು ಹಾಕ್ತವೆ ಭೂಮಿಗೆ ಒಳಗಿನ ಪೂರ ಬ್ಯಾಕ್ಟೀರಿಯಾ ಜೀವನ ಎಲ್ಲ ನಾಶ ಆಗಿರ್ತವೆ ನಾವು 1000 ಲೀಟ್ರ್ ಒಂದೇ ಸಲ ಬಿಟ್ಟು ಅಂದ್ರೆ ಮತ್ತೆ ಅದಕ್ಕೆ ರಿವರ್ಸ್ ಮಾಡಾಕ್ತದೆ ಪೂರ ಅದಕ್ಕೆ ಭೂಮಿದಿಂದ ಪೂರ ಕೆಮಿಕಲ್ ನಾಶ ಮಾಡಿ ಮತ್ತು ಯಾವ ನ್ಯಾಚುರಲಿ ಬ್ಯಾಕ್ಟೀರಿಯಾ ಮತ್ತು ಪೋಷಕಾಂಶ ಪೂರ ಬರ್ತದ್ರೊಳಗೆ ಅವ್ರು ಅಂತಾರೆ ಅಂದ್ರೆ ಮತ್ತೆ ಬಾರ ನೀರು ಸಣ್ಣ 100-200 ಲೀಟ್ರ್ ಇಟ್ಟು ಬಿಡೋದು ಮತ್ತು ಬೆಳೆ ಮೇಲೆ ಸ್ಪ್ರೇ ಮಾಡೋದು ಅಂದ್ರೆ ಭೀ ಭೂಮಿ ಹಾಕಿದ್ರಂದ್ರೆ ಗೊಬ್ಬರ ಕೆಲಸ ಮಾಡ್ತದೆ ಬೆಳೆ ಮೇಲೆ ಸ್ಪ್ರೇ ಮಾಡಿದ್ರೆ ಕೀಟನಾಶಕ ಕೆಲಸ ಮಾಡ್ತದೆ ಯಾವ್ದು ಫಂಗಸ್ ಬರ್ಬಿಡಲ್ಲ ಯಾವ ಹುಳ ಆಗ್ಬಿಡಲ್ಲ ಈಗ ಹ್ಯಾಂಗೆ ಈಗ ನಾವು 4 ಮಂದಿ ಒಳ್ಳೆ ಮಾತಾಡ್ತೀವಿ ನೋಡ್ರಿ ಕೆಟ್ಟ ಮನುಷ್ಯನ ಮೇಲೆ ಎದಕ್ಕೆ ಬರ್ತಾನೆ ಸರಿ ಕುಡಿಯೋ ಅವನು ಅವ್ರು ಸಟ್ ಆಗಲ್ಲಪ್ಪ ಅವ್ರಿಗೆ ಹ್ಯಾಂಗೆ ಅಲ್ಲಾಗದ ಹಾಂಗೆ ನಮ್ಮ ಹೊಲ್ದಾಗ ಬ್ಯಾಕ್ಟೀರಿಯಾ ಭೀ ಕೀಟನಾಶಕ ಭೀ ಅದೇ ನಮನ ಬರ್ತಾವಂತೀರಿ ಅದ್ರ ಇಲ್ಲಿ ಒಳ್ಳೇದೈತೆ ನಾವು ಖರಾಬ್ ತಿಂಬ ರೈತರಿಗೆ ನಾಶ ಮಾಡೋ ಇಲ್ಲಿ ಬರಲೇ ಮತ್ತು ಎಲ್ಲನೇ ಹುಳ ಎಲ್ಲನೇ ಪಾತ್ರಗಿತ್ತಿ ಎಲ್ಲ ಪಶು ಪಕ್ಷಿ ರೈತರದ್ದು ದುಶ್ಮನ ಅಂತ ಯಾರು ಬಿ ಇಲ್ಲ ಅಂತ ಅವ ಮಿತ್ರ ಕೀಟಾಣು ಬುಕ್ಕೊಳವ್ರಿ ಹೌದೌದು ಈ ಸದ್ದ ಸ್ಟ್ರೆಂತ್ ಏನು ನಡೆದ ಈ ಯಾರ್ಯಾರು ಅಲ್ಲ ಹಚ್ತಾರ ಯಾರ್ಯಾರು ಆ ಬೆಳಗಡಿ ಉಳ್ಳಗಡ್ಡಿ ಹಚ್ತಾರ ಅವು ನೆಲದಾಗ ಹುಳಗಳು ಇರ್ತಾವ್ರಿ ಅವಕ್ಕೆ ನಾಶ ಮಾಡ್ತಾರ ಕೆಮಿಕಲ್ ಹಾಕಿ ಅದು ನಮ್ಮ ಅಲ್ಲ ಅದು ತಿಂಬಲ್ರಿ ಅದಕ್ಕೆ ಅನ್ನ ಅದು ಕುಡ್ರಿ ನಾವು ಅಲ್ಲ ಅದಕ್ಕೆ ತಿಂತೀನಿ ಮುಂದೆ ಹೌದೌದು ಈಗ ನಾವು ಕೆಮಿಕಲ್ ಹಾಕಿ ಜೈರ್ ಹಾಕ್ಲತ್ತಿದ್ವಿ ಅದು ಜೈರ್ದಿಂದ ಅದು ಅದಕ್ಕೆ ಅನ್ನ ಸಿಗ್ಲಕ್ಕ ನಮ್ದು ತೊಗರಿ ತಿನ್ನು ಅದು ತಿಂತಿಲ್ಲತ್ತದ ನೀವು ನಮ್ದು ಕಾರ್ಬನ್ ಅದಕ್ಕೆ ಭೂಮಿ ನೋಡ್ರಿ ಭೂಮಿ ತಾಯಿಗೆ ಅನ್ನ ಸ್ವಂತ ಅದು ಇಕ್ಕೋತವಾಗಿ ಕಾರ್ಬನ್ ನಾವು ಹೊಲ್ದಾಗಿನ ರಾಜಕ್ಕೆ ಉರಿ ಹಚ್ಚಿದೆವು ಹೊಟ್ಟಿಗೆ ಉರಿ ಹಚ್ಚಿದೆವು ಹೊಲಕ್ಕೆ ಉರಿ ಹಚ್ಚಾಕಿದೆವು ಅವು ಆಗಿ ಅದು ಕಾರ್ಬನ್ನೇ ಸಿಗಲ್ಲ ಅದಕ್ಕೆ ಅವು ಹುಳ ಏನು ತಿಂತಾವಲ್ಲತ್ರಿ ನಮ್ಮ ವಿದ್ಯೆ ಬೆಳೆ ತಿಂದು ನಾಶ ಮಾಡ್ತಾವ ಅದಕ್ಕೆ ದೇವ್ರು ಎಲ್ಲರಿಗೆ ಅನ್ನ ಕೊಟ್ಟಂಡ್ರಿ ಮನುಷ್ಯ ಒಬ್ಬನಿಗೆ ಅನ್ನ ಕೊಟ್ಟಿಲ್ಲ ಪೈಲೆ ನಮ್ದು ತಾಯಿ ತಂದೆ ಹೇಳ್ತಿರೋದಕ್ಕೆ ಹೊಲ ಜೊಡ್ಜಾಳ ಬಿತ್ತಾರ ಅಂದ್ರೆ ಜೊಡ್ಜಾಳದ ಹೊಲ ಸುತ್ತಮುತ್ತ ಮಗಿ ಮುಚ್ಚಳ ಕಟ್ತಿರೋ ನೀರುಗಳು ಗುಬ್ಬಿ ದಾಣಿ ತಿನ್ಬೇಕು ಅಲ್ಲೇ ನೀರು ಕುಡಿಬೇಕು ಅದು ಕಾಣಿ ಹಕ್ಕಿಗ ತಾಗಿವರಿ ಯಾರು ಓಟ್ ಮಾಡ್ಯಾವ ಅವ್ರು ಹೊಲ ಮತ್ತು ಬಾಜು ಹೊಲಕ್ಕಿಂತ ಜೋಳ ಹೆಚ್ಚಿಗ್ಯಾವ ಗುಬ್ಬಿಗಳು ತಿಂದ್ವಿ ಈಗ ಅದೇ ತರಕಾರಿ ನಮ್ಮ ಮಗನ ಕೇರ್ ನಾವು ಭೀ 4-5 ವರ್ಷ ನಾವು ಟೋಟಲಿ ಹಕ್ಕಿನೇ ಹೊಡೆಯಲ್ಲ ಅಂತೀರಿ ಟೋಟಲಿ ಹಕ್ಕಿನೇ ಹೊಡೆಯಲ್ಲ ಈಗ ಯಾರೋ ಮಂದಿ ಪಟ್ಟಿ ಕಟ್ತಾರ ಹಾವು ಹಕ್ಕಿ ಹೊಡಿತಾರ ನಾವು ಉಲ್ಟಾ ಮತ್ತು ಅಲ್ಲಿ ನಮ್ಮ ಎಲ್ಲೆಲ್ಲಿ ಬೋರ್ಗಳವಲ್ಲ ಅದೇ ಜಾದಾಗ ಹಿಂಗೆ ಬಕೆಟ್ಗಳ ನೀರು ತುಂಬಿಕ್ತೇವೆ ನಾವು ಆದ್ರೆ ಅದು ಅದಕ್ಕೆ ಭೀ ಕೊನದ ನಾವು ಏಟ್ ತಿನ್ಬೇಕು ಓಟ್ ತಿಂತದ ಬಾಕಿದ ಬಿಟ್ಟು ಹೋಯ್ತದ ಅದು ಪೈಲೆ ನಂತರ ಕೂರ್ಗಿ 3 ತಾಳು ಇರ್ತಾವ್ರಿ 1 ತಾಳು ಸಮಾಜ ಕಡೆಯಿಂದ 1 ತಾಳು ಪಶು ಪಕ್ಷಿ ಕಡೆಯಿಂದ 1 ತಾಳೆ ರೈತ ಕಡೆಯಿಂದ ಅಂತದ ಈಗ ಏನಾಗ್ಯದ 3 ತಾಳು ಹಂಗೆ ಬೇಕಲ್ಲತ್ತಾನ ಇಲ್ಲಿ ಪರಿಸ್ಥಿತಿ ಬಂದು ಕುಂತದ 3 ನನಗೆ ಇರಲಿ ಅದು ಸಾಧ್ಯ ಇಲ್ಲ ನೋಡ್ರಿ ಮಳೆಗಾಲ ಚಳಿಗಾಲ ಬ್ಯಾಸ್ಗಿದಂತೆ ಪ್ರಕೃತಿ ಮೇಂಟೆನೆನ್ಸ್ ಅದಾಗದ ಎಲ್ಲ ನಾವೇ ಮಾಡ್ಬೇಕಂದ್ರೆ ಪ್ರಕೃತಿ ಬಿಗಡಸ್ ಹೋಯ್ತದ ಈ ಸದ್ದ ಹಿಂಗೆ ಅಲ್ಲತ್ತದ ಚಳಿ ಬಿ ತಳೊಳಗ ಮಳೆ ತಳಲ್ದು ಬ್ಯಾಸ್ಗಿ ಬಿ ತಳೊಳಗ್ಯದ ತಾಳ್ಮೆ ಶಕ್ತಿ ಯಾಕಿಲ್ಲಲ್ರಿ ನಮ್ಮದು ಖಾನ್ ಪಾನ್ ಊಟ ಎಲ್ಲ ಚೇಂಜಸ್ ಆಗೋದ ಏನು ಉಣ್ಬೇಕು ಏನು ತಿನ್ಬೇಕು ಪೈಲೆ ಮಂದಿ ಪೈಲೆ ಪೂರ್ವಜ ಏನು ಮಾಡ್ತಿರು ಹೊಟ್ಟಿ ಕೇಳುವಂತೀವ್ರು ಈಗ ಹಾಗಿಲ್ಲ 2 ಇಂಚ್ ನೆಲಗಿ ಕೇಳಿ ಬೀಳ್ತಾನೆ ಇದಕ್ಕೇನು ಕಮ್ಮಗಿತ್ತು ಅದು 9